ವೆಲ್ಕಮ್ ಆಲ್ ಡೇ 72 ಆಫ್ 150 ಡೇಸ್ ಚಾಲೆಂಜ್ ಆದಿದೆ. ಸೊ ಟೈಮ್ ನೋಡ್ರಿ 8:30 ಎಲ್ಲ ಈಗ ಸರಿ ಎ ಸಿ ಎಲ್ಲ ಚಾಲು ಇಲ್ಲ. ಸೊ ಈಗ ಎದ್ದಿವೆ ನೋಡೋಣ ಸಿಗಬರ್ತಾ. ಇವ ಅಂಬೆ ನೋಡ್ರಿ, ನಾನು ಅಂಬೆ ಬಂದ್ವಿ ಎಲ್ಲಿ ಅಂದರೆ ಈಗ ಚಾಕ್ರಿ ಅವ್ರ ಗ್ರೌಂಡಿಗೆ, ಇಲ್ಲ ನೋಡಿ ಚಾಕ್ರಿ ಮಗ ಮೀನ್ರಿ ಮಗ ಗ್ರೌಂಡಿಗೆ ಬಂತೀವಿ. ಸೊ ಬೆಳಗ್ಗೆ ನೋಡ್ರಿ ಟೈಮ್ ಎಷ್ಟಾಗಿದೆ ಅಂದ್ರೆ 9:46. ಅವ ನಮ್ಮ ತಾಪ ಬರ್ಲಾಕತ್ತಾನ. ಇಟ್ಟು ನಮ್ಮ ಪಾಪ ರಾತ್ರಿ ಇಲ್ಲೇ ಮಕ್ಕಳದಂಥದ್ದು ಚಾಕ್ರಿ. ಸೊ ಇಲ್ಲಿಂದ ನಾವು ಹೊರಗೆ ನಾಷ್ಟ ಮಾಡ್ಬೇಕಂತ ಎಷ್ಟು ಪ್ಲ್ಯಾನ್ ಮಾಡಕತ್ತೀವಿ. ನೋಡೋಣ ಏನು ಮಾಡ್ತಿದ್ದೀನಿ, ಎಲ್ಲ ಟೇಸ್ಟ್ ಹಾಕ್ತೀನಿ ಅಂತ, ಎಲ್ಲಿ ಹೋಗ್ತೀವಿ ನಾಷ್ಟ ಮಾಡೋಕ್ಕೆ. ಸೊ ನೋಡೋಣ, ಸ್ಟೇ ಟ್ಯೂನ್, ಬಾಯ್, ಟೇಕ್ ಕೇರ್. ಯಾರಿಗೆ ಇಷ್ಟ ಆಗದಪ್ಪ? ಇದು ಅಂಬರೀಷ್ ಅಣ್ಣಗೆ ಇಷ್ಟ ಇದೆ. ನಾನು ತಂಬಪ್ಪಣ ದೊಡ್ಡದು ಪೂರ್ತಿ ಕಲಾಸ ಕೊಡೋದ್ರಲ್ಲ ರೀ. ಅಂಬೆನ ಹೆಸರು ನೀವು ಗುಡಿಯಾಗಿತ್ತಲ್ಲ ನಿಮ್ಮ ಕೌನ್ಸಿಲ್ ಮಗನ. ಮ್ಯಾನೇಜರ್ ಸರ್ ನಮಸ್ಕಾರ. ಎಷ್ಟೋ ಜನ್ಮ ಅಂದರು ಶಾಪೂರ್ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ತಮ್ಮ ಆಫೀಸಲ್ಲಿ ಪ್ರಮೋಷನ್ ಕೊಟ್ಟರು ಕೂಡ ಒಲ್ಲ ಅಂತ ಹೇಳಕತ್ತಾರ. ಪಟ್ಟು ಬಂದವನಲ್ಲ, ನಾನು ಹುಟ್ಟಿದ ಊರನ್ನು ಬಿಟ್ಟು ಹೋಗಲ್ಲ. ನಾನು ಹುಟ್ಟಿದ ಊರಿನೇ ಕೆಲಸ ಮಾಡ್ಬೇಕಂತ ಇದಾದ ನಾನ ಊರಿನ ಮಗ. ಸೊ ನಾವು ಎಳ್ನೀರು ಕುಡಿಯಕತ್ತೀವಿ. ಎಳ್ನೀರು ಕೌಂಟ್ ಇದು ಮಾಡಮ್ಮ. ಎಲ್ಲರೂ ತಿಂದು ಲಾಸ್ಟ್ ಎಳ್ನೀರು ಕುಡಿದು ಆರೋಗ್ಯ ಮೇಂಟೈನ್ ಮಾಡೋಕಂತ ಒಂದೇ ಶಾಡಿಗೆ ಕೆಲಸ ಮಾಡಿದಲ್ಲ. ದೊಡ್ಡ ಚೋದಿ ಮಗ ನೀವು ಬೋಸಡಿ ಮಗ. ಅವನು ಅದು ಗಾಡಿ ತೊಗೊಂಡು ನೋಡಲ್ಲ, ಈಗ ಸ್ಕೂಟಿ ತೊಗೊಂಡು ಹೆಂಗೆ ಮಾಡ್ಲಾಗತ್ತ. ಹೋಯ್ ಜಾಲೆ ಹೋಯಂಗಲ್ಲ ಅದಕ್ಕೆ ಅವನು. ನೀ ಎದಕ್ಕೆ ಬಿಟ್ಟಂಬು ಚಾವಿ ಅವನಿಗೆ? ಯಾಕಪ್ಪ ವಿಡಿಯೋ ಆನಿಲ್ಲ? ಅಣ್ಣ ತಪ್ಪಾಯ್ತಾನ ನಾನು ಫಸ್ಟ್ ಅಣ್ಣ ತಪ್ಪಾಯ್ತಣ. ನೀನು ನನಗೆ ಚೂಟಿದಲ್ಲ, ನೀನು ಗಾಡಿ ಬಿದ್ದಿತ್ತಂದ್ರೆ ನಂದು ತಪ್ಪಾಯ್ತಣ ಅನ್ನಲ್ಲ. ನೀ ಬಗ್ಗಲ್ಲ ಒಟ್ಟ ನಾ ಗಾಡಿ ತಗೋ. ಯಾರಿಗೆ ಕರ್ಕೊಂಬಂದು ಗಾಡಿ ತೊಗೊಂಡು ಹೋಗ್ತು ಎದಕ್ರಿ ನಮ್ಮ ಅಂಬುಗೆ ಯಾಕೆ ಹಿಂಗೆ ಕಾಡಿಸ್ತೀರಿ ಹೇಳ? ಇವೆಲ್ಲ ಬರ್ತಾವಲ್ಪ ನಾಳೆಗೆ. ನಿಂದ್ರ ಸ್ವಲ್ಪ ನನ್ನ ಗಾಡಿ ಮೇಲೆ ಬರ್ತಲ್ಪ. ಅಮೂಲ್ಯ ಬಂದಾಗ ಬಂದ್ಬಿಡ್ತು. ಅಮೂಲ್ಯ ಬಂದಾಗ ಅದಂದು ಮತ್ತೆ ಕೆಳಗೆ ಮಕ್ಕೈತೆ ನೊಟ್ಟ. ಮತ್ತೆ ಎಲ್ಲಾರ ಅಲ್ಲಿ ಹೋಟೆಲ್ ಗಿಟೆಲ್ಗೆ ಹೋದಪ್ಪ ಅಂದ್ರೆ ಅಲ್ಲಿ ಇದು ಮಾಡ್ತಲ್ಪ, ಬೆಟ್ಟಿ ಅಮ್ಮಕೈತಲ್ಲ. ಹಾಂ ಟೈಮ್ ಎಷ್ಟೇ ನೋಡಿ, ಈಗ 11:15 ಅದು. ಈಗ ಎದ್ದಿದ್ದಿ ಸುಖ ಪುರುಷ ಇದ್ಬಿಟ್ಟು ನೀನೆ. ಹಾಂ ಬಂದ ನಾನು ಮನೆಯಾಗ. ಹಾಂ ಅಭಿ ಪ್ರಜ್ವಲ್ ಅಲ್ಲ ಹೊಂಟ್ರು, ಪ್ರಜ್ವಲ್ ಮತ್ತು ಮಂಜು ಹೊಂಟ್ರು. ಎಷ್ಟಾಯ್ತು ಟೈಮ್ ಮುಂದಾಗತ್ತಲ್ಲ. ಸಣ್ಣ ಹೊಡೆಯಲ್ಲಲ್ರಿ ಗಾಡಿ. ಸೊ 6:44 ಆಗೈತಿ ಟೈಮ್. ನಾವು ಏನಿಗಂದರೆ ವರ್ಕೌಟ್ ಇಲ್ಲ. ಸೊ ಪ್ರೀ ವರ್ಕೌಟ್ ಮೇಲೆ ಏನು ಮಾಡೋಣ. ಅದಾದಮೇಲೆ ಒಂದು ಆ್ಯಪಲ್ ತಂದ್ಲಾಗ್ತೀವಿ. ಸೊ ಜಸ್ಟ್ ಜಳಕ ಮಾಡೀವಿ ನಾವು. ಜಳಕ ಮಾಡಿ ಇದೆಲ್ಲ ತೊಗೊಂಡ್ಬಿಟ್ಟಿವಿ. ನೋಡೋಣ ಏನೇನು ಮಾಡ್ತೀವಿ ಅಂತ. ಸೊ ಬಾಯ್. ಅಭಿ ಬಂದು ನಿಂತಾನ, ಹೋಗಮಂತ. ಸೊ ಆಮೇಲೆ ಸಿಗೋ, ಸ್ಟೇ ಟ್ಯೂನ್, ಬಾಯ್. ಒಟ್ಟು ನಿಂದ್ರದಾಗಲ್ಲ ತಡೆದಾಗಲ್ಲ ಅಲ್ಲೇ ನಿನಗೆ. ಹಾಂ ಒಂದು ಸ್ವಲ್ಪ ವಿಡಿಯೋ ಮಾಡೋಕೆ ಯಾಕಡೆ ಹೊಂಟಲ್ಪ ಗಪ್ಪ ನೀನು. ಓಯ್
ಚಿಕನ್ದಾದ ನೋಡ್ರಿ ಇದು ಚಿಕನ್ ಏನಪ್ಪ ಇದು ಏನು ಇದಕ್ಕೆ ಏನಂತ ಹೇಳ ತಮ್ಮ ಅಲಿಮ ಅದೇನು ಕದ್ದು ಕಿರಿಯಾರ ನಾವು ಹೇಳಿ ಯಾರು ಹೇಳ್ಯಾರ ಅವ ಹೇಳ ನಾನು ಪವನ್ ಕುಡಿಯೋದು ನೋಡ ಪಟ್ನ ವಿಡಿಯೋ ಮಾಡಕತ್ತೀನಿ ತೆಗಿಸು ಈ ಶಾಯಿ ಒಟ್ಟ ತಡೆದಾಗಲ್ಲ ನಿನಗೆ ಒಟ್ಟ ಕೈ ಹಾಕೋಣ ಜೈಲ್ ಬೇಕಲ್ಲಿ ಪಟ್ನ ಏನು ತರ್ತಾರಲ್ಲ ಏನು ನೋಡೋದಿಲ್ಲ ಯೋಚನೆ ಮಾಡೋದಿಲ್ಲ ಏನಂತ ಹಾಂ ಇನ್ನೊಂದ್ಸಲ ಹೇಳಿ ಮಾತು ಹೇಳ ಪಟ್ನ ಕ್ಲೋಸ್ನಾಗಿದ್ದೀವಿ ಶಾರ್ಟ್ನಾಗ ಸೊ ಈಗ ಅಲಿಮ್ ತಿಲ್ಲ ಅಂತ ತಿನ್ಗೇಸಿನ ಸಿಗಮ್ಮ ಸೊ ಬಾಯ್ ನೋಡ್ರಿ ಜಿಯೋಗೆ ಬಂದೀವಿ ಇಲ್ಲಿ ಜಿಯೋ ಬಂದೀವಿ ಅವಾಗ ಹಾಂ ನಿಮ್ಮದೇ ಹಾಂ ನಿಮ್ದೆಲ್ಲ ಹೋಟೆಲ್ ಮತ್ತೆ ಬಂದೇ ಮಾಡ್ತಲ್ಲ ಚಂತನ ಹಾಂ ಹಂಗೆ ಒಟ್ಟು ಯಾವ ತಲೆ ಕೆಡ ಆಯ್ತು ಅಂದ್ರೆ ಈಗ ಹೆಂಗೆ ನಾವು ಇಲ್ಲಿ ಕುದ್ರಮ್ಮ ಓಮ್ ಮನೆಗೆ ಹೆಂಗೆ ಹೇಳಿ ಮತ್ತೆ ಆಯ್ತು ನನಗೆ ಶಾಲೆನಾಗ ಬಿಡ್ಲಿಕ್ಕೈತಿ ಹಾಂ ನಮ್ಮ ತಮ್ಮ ಏನಂತ ಕೇಳ ತಮ್ಮ ಏನು ತಿಂತಿ ತಮ್ಮ ಏನಾಗ ಇದು ಯಾವ್ದು ಏನೋ ಹೊಡೆದಲ್ಲ ಅದು ಅಲ್ಲಿ ಹೊಡೆದಾನ ತಮ್ಮ ಅಲ್ಲಿಮು ಕೀರ್ 2 ಕೀರ್ ಹೊಡೆದಾನ ಕಪ್ಪ ಸಣ್ಣ ಹಂಗೆ ಕಾಣವಲ್ಲ ಈ ಕಡೆ ಬಾ ಈ ಕಡೆ ಸೊ ನೋಡಮ್ಮೀಗ ಇಲ್ಲೆಲ್ಲ ತಿಂದು ಹೋಗಮ್ಮಂತ ಏನು ಮಾಡ್ತೀವಿ ಇವೊಂದು ಹೆಸರು ನೆನ್ಪತ್ ನೋಡ ನನಗೆ ಫಕ್ರು ನಾನು ಫಕ್ರು ಅಲ್ಲಪ್ಪ ಫಕ್ರು ಏನು ಬರೇ ಇಂಥ ಮಂದಿ ಅದಪ್ಪ ಬರೇ ನೀವು ಇಂಥ ತೋರಿಸಿ ಏನು ಮಾಡ್ಬೇಕಂತ ಮಾಡಿದ್ಯಾ ಟೈಮ್ ನೋಡ್ರಿ 9:30 ಅದ ಈಗ ಮ್ಯಾಚ್ ನೋಡ್ಕೆ ಅಂತ ಕುಂತ ನೀವು ಇಲ್ಲಿಂದ ಶಾಹಿದ್ ಮತ್ತು ರಾವಿ ಸೊ ನಾವು ಹೊಂಟೀವಿ ಈಗ ಮನೆ ಕಡೆ ವಾಪಸ್ ನೋಡಪ್ಪ ನಾವೇನಿಗೆ ಊಟ ಗೀಟ ಏನು ಮಾಡೋಂಗಿಲ್ಲ ಸೊ ಹೋಗಿ ರೋನಿಗೆ ವಾಕ್ ಮಾಡಿಸಿದ್ಮೇಲೆ ಮತ್ತೇನು ಮಾಡ್ಸೋದು ಆಗ್ತೀನಿ ಅಂತ ಸೊ ಸ್ಟೇ ಟ್ಯೂನ್ಡ್ ಬಾಯ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಒಂದು ವೀಡಿಯೋ ಪೋಸ್ಟ್ ಮಾಡೀನಿ ಎಲ್ಲ ಹುಡುಗರು ಟೆನ್ಷನ್ ಆಗಿಬಿಟ್ಟವು ಕಾರಣ ಆರ್ಟ್ ಬ್ರೇಕ್ ಏನಂತ ನಮಗೆ ಹುಡುಗಿರಿದ್ರೆ ಆರ್ಟ್ ಬ್ರೇಕ್ ಆಗ್ಬೇಕಲ್ರಿ ನಾವು ಕಲಾಸಾಗಿವಿ ನಾವು ಜೀವನನೇ ಸಿಂಗಲಾಗಿ ಶೈಲಾಗತ್ತೀವಿ ಅವನವನು ಹುಡುಗರು ಏನದ ಅಂಥವು ಟ್ರೈನಿಂಗ್ ಇದ್ದು ರೀಲ್ ಎಡಿಟ್ ಮಾಡಿ ಹಾಕಿ ನನಗೆ ಹಣ ಹಾಕಿದಂತೇಳಿ ಹಾಕಿದ್ರೆ ಆರ್ಟ್ ಬ್ರೇಕ್ ಆಗಿದೆ ಅನ್ನೋ ಲವ್ ಫೇಲಿಯರ್ ಏನಂತ ನನಗೆ ಕೇಳಕತ್ತಾರೆ ನಮ್ಮ ಹುಡುಗರಿದ್ರೆ ಲವ್ ಫೇಲಿಯರ್ ಆಗ್ಬೇಕಲ್ಲ ಸಾಕಾಗಿದಪ್ಪ ನಾವು ಜೀವನನೇ ಸಿಂಗಲ್ದಾಗ ನಾವು ಕಲಾಸ ಮಾಡ್ಲಾಕತ್ತೀವಿ ಇಂಥೆಲ್ಲ ಕ್ವಶನ್ ಮಾಡ್ಲಾಕತ್ತಾರೆ ಹುಡುಗರು ನಮ್ಗೆ ಸೊ ಹಂಗೆ ಏನಿಲ್ಲ ಯಾರು ಕನ್ಫ್ಯೂಸ್ ಆಗಬೇಡ್ರಿ ಜಸ್ಟ್ ಬೀಯಿಂಗ್ ಲಾಯಲ್ ಟು ಜಿಮ್ ಅಷ್ಟೇ ಜಸ್ಟ್ ನಮ್ಮ ರೂಮಿಗೆ ವಾಕ್ ಆಗ್ಯದ ಅದಕ್ಕೆ ಹಾಕಿ ಕೆಳ ಕಟ್ಟಿ ಹೊಂಟಿವಲ್ಲ ರೂಮಿಗೆ ಯಾಕಂದರೆ ಮೊಬೈಲ್ ಕೆಳಗೆ ಚಾರ್ಜ್ ಹಾಕಿ ಹೋಗಿದ್ದೆ ಸೊ ಹಂಗಾಗಿ ಅದಕ್ಕೆ ವಾಕ್ ಮಾಡೋದು ಆಗಕ್ಕಾಗಲಿಲ್ಲ ನೋಡಮ್ ಈಗ ಭಗವದ್ಗೀತೆ ಓದ್ಬೇಕು ಸೊ ಓದಿ ಮಲ್ಗೊಳಕ್ಕೆ ಹೋಗ್ಬೇಕು ನಮ್ಮ ತಮ್ಮ ಮೊಬೈಲ್ ಚಾರ್ಜ್ ಹಾಕಿದ್ದೆ ಯಾಕಂದ್ರೆ ಇಲ್ಲಿ ನೋಡ್ಬೋದಂತ ವಾಚು ಇದಕ್ಕೆ ಚಾರ್ಜಿಗೆ ಹಾಕಿದ್ದೆ ಸೊ ಹಂಗಾಗಿ ಸೊ ಬಾಯ್ ಟೇಕ್ ಕೇರ್ ಸೊ ಇದು ನಮ್ಮದು ಬೆಡ್ ಟೈಮ್ ಈಗ ನೋಡ್ಬೋದು 10:37 ಆಗ್ಯದ ಸೊ ಈಗ ಒಂದು 10 ನಿಮಿಷ ಭಗವದ್ಗೀತೆ ಓದ್ಕೊಂಡು ಸೊ ಮಲ್ಕೊಳಕ್ಕೆ ಹೋಗ್ತೀವಿ ನಾವು ಯಾಕಂದರೆ ಮತ್ತೆ ನಾಳೆಯಿಂದ ಸೇಮ್ ರೆಗ್ಯುಲರ್ ರೂಟೀನ್ ಅದು ಬಿಟ್ಟರೆ ಏನಿಲ್ಲ ಏನೇನಾಗ್ತದೆ ಏನಿಲ್ಲ ಅಂತ ನಾಳೆಯಿಂದ ಬೆಳಗ್ಗೆ ಮತ್ತೆ ವಾಕ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿವಿ ಇಲ್ಲಿಂದನೇ ಸೊ ಆಫೀಸ್ ತನಕ ಸೊ ನೋಡೋಣ ಏನೇನು ಮಾಡ್ತೀವಿ ಅಂತ ಇಫ್ ಪಾಸಿಬಲ್ ಸೊ ನಾಳೆಯಿಂದ ಚಾಲು ಮಾಡೋಣ ಇಲ್ಲ ಅಂತಂದರೆ ಇಟ್ಸ್ ಕನ್ಫರ್ಮ್ ದಟ್ ನೆಕ್ಸ್ಟ್ ಮಂಡೇ ಎಟ್ ಎನಿ ಕಾಸ್ಟ್ ನಾವಂತೂ ಕಂಪಲ್ಸರಿ ಇದನ್ನೇ ಮಾಡ್ತೀವಿ ಸೊ ಅದು ಬಿಟ್ಟರೆ ಆಪ್ಷನ್ ಇಲ್ಲ ನಮಗೆ ಸೊ ಈ ವೀಕ್ ಆಲ್ಮೋಸ್ಟ್ ಪುಷ್ ಮಾಡ್ತೀವಿ ವಾಕ್ ಮಾಡ್ಬೇಕಂತ ನೋಡೋಣ ಏನೇನಾಗ್ತೇನಿಲ್ಲ ಅಂತ ಸೊ ಬಾಯ್ ಗುಡ್ ನೈಟ್